ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಜಯೀದ್ ಖಾನ್ ವರ್ಸಸ್ ಧನ್ವೀರ್ ಅವ್ರ ಬಗ್ಗೆ. ಕೆಲವು ದಿನಗಳ ಹಿಂದೆ ಜಯೀದ್ ಖಾನ್ ಅವರು ತಮ್ಮ ಹೊಸ ಮೂವಿ ಕಲ್ಟ್ ನ ಪ್ರಮೋಷನ್ ಮಾಡಕ್ಕೆ ಅಂತ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂವರ್ ಒಂದು ಪ್ರಶ್ನೆ ಕೇಳ್ತಾರೆ, ದರ್ಶನ್ ಅವ್ರ ಜೊತೆ ನೀವು ಆಚೆ ಕಡೆ ತುಂಬಾ ಕಾಣಿಸ್ಕೊಂತಾ ಇದ್ರಿ, ಅವರು ಜೈಲ್ ಒಳಗೆ ಹೋದ್ಮೇಲೆ ಅವ್ರ ಜೊತೆ ನೀವು ಜಾಸ್ತಿ ಕಾಣಿಸ್ಕೊಂತಾ ಇಲ್ವಲ್ಲ, ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಏನಾದ್ರು ಬ್ರೇಕ್ ಆಗಿದ್ಯಾ ಅಂತ. ಅದಕ್ಕೆ ಜಯೀದ್ ಖಾನ್ ಅವರು, ನನ್ಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ದರ್ಶನ್ ಅವರು ಇವಾಗ ಒಂದು ಬ್ಯಾಡ್ ಟೈಮ್ ಅಲ್ಲಿ ಇದಾರೆ, ಈ ಒಂದು ಟೈಮ್ ಅಲ್ಲಿ ನಾನು ಸಿಂಪತಿನ ತೋರ್ಸ್ಕೊಂಡು ಅವರ ಅಣ್ಣನೋ ಅಥವಾ ತಮ್ಮನ್ ತರ ಕಾಣಿಸ್ಕೊಳಕ್ಕೆ ಇಷ್ಟ ಪಡಲ್ಲ, ಮತ್ತೆ ಇನ್ನೊಬ್ರು ನೋವ್ನ ನಾವು ಶೋಕಿಗೆ ಉಪಯೋಗಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ಸೊ ಈ ಒಂದು ಮಾತುಗಳನ್ನ ತುಂಬಾ ಜನ ಜಯೀದ್ ಖಾನ್ ಅವರು ಧನ್ವೀರ್ ಅವರಿಗೆ ಹೇಳ್ತಾ ಇರಂಗಿದೆಯಲ್ಲ ಅಂತ ರಿಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿಂದ ಜಯೀದ್ ಖಾನ್ ಮತ್ತೆ ಧನ್ವೀರ್ ಅವ್ರ ಮಧ್ಯೆ ಕೋಲ್ಡ್ ವಾರ್ ಏನಾದ್ರು ಸ್ಟಾರ್ಟ್ ಆಯ್ತಾ? ಯಾಕಂದ್ರೆ ಧನ್ವೀರ್ ಅವರು ತಮ್ಮ ಅಪ್ಕಮಿಂಗ್ ಮೂವಿ ಹೈಯಗ್ರೀವಾದ ಸಾಂಗ್ ರಿಲೀಸ್ ಇವೆಂಟ್ ಅಲ್ಲಿ ದರ್ಶನ್ ಅವರ ಫೋಟೋ ಇಟ್ಕೊಂಡು, ನನ್ಗೆ ಬೇರೆಯವ್ರ ತರ ಸಿನಿಮಾ ಪ್ರಚಾರಕ್ಕೆ ಅಣ್ಣ ಅಂತ ಡಿ ಬಾಸ್ ಅವ್ರನ್ನ ಕರೆದಿಲ್ಲ, ನಾನು ಹುಟ್ಟಿದಾಗಿಂದನೂ ಡಿ ಬಾಸ್ ಅವರು ನನಗೆ ಅಣ್ಣನೇ, ಟಿವಿ ಮುಂದೆ ಬಂದು ಮಾತಾಡೋದಲ್ಲ ಅಖಾಡಕ್ಕೆ ಇಳ್ದಿ ಮಾತಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಧನ್ವೀರ್ ಅವರು ಇದನ್ನ ಜಯೀದ್ ಖಾನ್ ಅವರಿಗೇನೆ ಹೇಳ್ತಾ ಇರೋದು ಅಂತ ರಿಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಸೂರಿ ಅಣ್ಣ ಮೂವಿ ಬಗ್ಗೆ. ಸಲಾಗ ಸೂರಿ ಅವರಿಗೆ ಮತ್ತೆ ಯಶಸ್ವಿನಿ ಗೌಡ ಅವ್ರ ಮಧ್ಯೆ ಜಗಳ ಆಗಿದೆ. ಏನಕ್ಕೆ ಅಂತ ಕೇಳೋದಾದ್ರೆ, ಸೊ ಈ ಒಂದು ಸಿನಿಮಾದ ಟ್ರೈಲರ್ ಜನವರಿ 24ನೇ ತಾರೀಕು ರಿಲೀಸ್ ಆಗುತ್ತೆ. ಆ ಒಂದು ಟ್ರೈಲರ್ ಅಲ್ಲಿ ಕಾಕ್ರೋಚ್ ಸುದಿ ಅವರು ಹೇಳಿರೋ ಡೈಲಾಗು ಯಶಸ್ವಿನಿ ಗೌಡ ಅವರಿಗೆ ಇಷ್ಟ ಆಗಿಲ್ಲ. ಲಂಗ ಕಟ್ಟೋ ನೀನೆ ಲಾಂಗ್ ಹಿಡಿದ್ರೆ ಲುಂಗಿ ಕಟ್ಟೋ ನಾವೇನ್ ಪುಂಗಿ ಊತ ಕೂತಿರ್ತೀವ. ಈ ಒಂದು ಡೈಲಾಗು ಹೆಣ್ಮಕ್ಳನ್ನ ಕೆಳಗಿಟ್ಟಿ ಹೇಳಿರಂಗಿದೆ. ಸೊ ಈ ಒಂದು ಡೈಲಾಗ್ ನ ಟ್ರೈಲರ್ ಮತ್ತೆ ಫಿಲ್ಮ್ ಇಂದ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಸಲಾಗ ಸೂರಿ ಅವರು, ಈ ಒಂದು ಡೈಲಾಗ್ ನ ನಾನು ಸಿನಿಮಾ ಇಂದ ರಿಮೂವ್ ಮಾಡಲ್ಲ, ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಾನು ಈ ಒಂದು ಡೈಲಾಗ್ ನ ರಿಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ, ಹಾಗೂ ತುಂಬಾ ಜನ ಮೂವಿ ಪ್ರಮೋಷನ್ ಮಾಡಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ, ಇದೊಂದು ಪ್ರಮೋಷನಲ್ ಗಿಮಿಕ್ ಇರಬೇಕು ಅಷ್ಟೇ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ನಾನು ಫಿಲಂ ಫೀಲ್ಡ್ ಹೋಗ್ತೀನಿ, ಅರ್ಥ ಆಯ್ತಾ? ಅಲ್ಲೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಒಂದು ಡೈಲಾಗ್, ನೀನು ಒಂದ್ ಹೆಣ್ಣು, ನೀನ್ ಮಾತಾಡ ಅವ್ನು ಸಪೋರ್ಟ್ ಮಾಡ್ಕೊಂಡು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು ಡೈಲಾಗ್ ಎಲ್ಲಾನು ಒಂದೊಂದ್ ಕಡೆ ಒಂದು ಪ್ರಾಬ್ಲಮ್ ಅಲ್ಲ, ಎಲ್ಲ ನಿಂಗೆ ಬರ್ತಾ ಇತ್ತು. ನನಗೆ ನೀನೆಲ್ಲ ಬಯಸಿತ್ತು ಎಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗ ಮಾತಾಡ್ಬಿಡ್ತೀಯ? ಆ ಡೈಲಾಗ್ ನೀನ್ ಕಟ್ ಮಾಡ್ಬೇಕು. ಅಕ್ಕ ಆಗಲ್ಲ, ನನ್ನ ಸ್ಟಾಪ್ ಮಾಡ್ಲೇನೋ ಬೇಡ, ಕಷ್ಟಪಟ್ಟು ಮನೆಯಲ್ಲ ಹಡ ಇಟ್ಬಿಟ್ಟು ಎಲ್ಲ ಮಾಡಿದೀನಿ. ಅನ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ ನೀನು. ಕಂತೀರಾ? ನಮ್ಮಮ್ಮನ ಎಣ್ಣೆ ಅಕ್ಕ, ನನ್ನ ವೈಫ್ ಎಣ್ಣೆ ಅಕ್ಕ, ನನ್ನ ಮಗು ಎಣ್ಣೆ ಅಕ್ಕ, ಈ ತರ ಡೈಲಾಗ್ ನೀನ್ ಹಾಕ್ಬೋದಾ? ನೆಕ್ಸ್ಟ್ ಅಪ್ಡೇಟ್, ನೀವು 100 ಅಥವಾ 150 ರೂಪಾಯಿ ಕೊಟ್ಟು ಮೋಮೋಸ್ ನ ತಿಂದಿರ್ತೀರಾ, ಆದ್ರೆ ಯಾವತ್ತಾದ್ರೂ 85 ಲಕ್ಷ ರೂಪಾಯಿ ಮೋಮೋಸ್ ನ ತಿಂದಿದ್ದೀರಾ? ಹೌದು, ಈ ರೀತಿ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ದುರ್ಮಿ ಅನ್ನೋ ವ್ಯಕ್ತಿ ಒಬ್ಬ 12 ವರ್ಷದ ಹುಡುಗಂಗೆ ಸ್ಟಾರ್ಟಿಂಗ್ ಫ್ರೀ ಆಗಿ ಮೋಮೋಸ್ ನ ಕೊಡ್ತಾನೆ. ಆ ಒಂದು 12 ವರ್ಷದ ಹುಡುಗನ್ ಜೊತೆ ಒಳ್ಳೆ ನಂಬಿಕೆ ಬೆಳೆಸ್ಕೊಂತಾನೆ. ಇನ್ ಮುಂದೆ ನಿನಗೆ ಮೋಮೋಸ್ ಬೇಕಂದ್ರೆ ನಿಮ್ ಮನೇಲಿರೋ ಗೋಲ್ಡ್ ಮತ್ತೆ ಸಿಲ್ವರ್ ನ ತಂದು ನನಗೆ ಕೊಡು, ನಾನು ನಿನಗೆ ಫ್ರೀ ಆಗಿ ಮೋಮೋಸ್ ನ ಕೊಡ್ತೀನಿ ಅಂತ ಹೇಳ್ತಾನೆ. ಆ 12 ವರ್ಷದ ಹುಡುಗ ತುಂಬಾ ಚಿಕ್ಕೋನಿದ್ನಲ್ಲ, ಅವನಿಗೆ ಅಷ್ಟು ಬುದ್ಧಿ ಇರ್ಲಿಲ್ಲ. ಅವನು ಹೇಳಿದ ರೀತಿನೇ ಅವ್ರ ಮನೇಲಿದ್ದ ಅವ್ರ ಅಜ್ಜಿ ಮತ್ತೆ ಅವ್ರ ಅಮ್ಮನ ಗೋಲ್ಡ್ ನ ತಗೊಂಡ್ ಬಂದು ಮೋಮೋಸ್ ಅಂಗಡಿ ಓನರ್ಗೆ ಕೊಡ್ತಾನೆ. ಕೊನೆಗೆ ಮನೆಯಲ್ಲಿ ಗೋಲ್ಡ್ ಕಳ್ತನ ಆಗಿರೋದು ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಹುಡುಗನ ಕಸ್ಟಡಿಗೆ ತಗೊಂಡಿದ್ದಾರೆ, ಮತ್ತೆ ಮೋಮೋಸ್ ಅಂಗಡಿ ಓನರ್ ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಲಕ್ನೋ ಇಂದ ಪೋರ್ಟರ್ ಅಲ್ಲಿ ಒಬ್ರು ಮಹಿಳೆ ಒಂದು ಆರ್ಡರ್ ನ ಪಾರ್ಸಲ್ ಕಳ್ಸಕ್ಕೆ ಬುಕ್ ಮಾಡ್ತಾರೆ. ಅವರು ಬುಕ್ ಮಾಡಿದ ತಕ್ಷಣ ಒಬ್ರು ಡೆಲಿವರಿ ರೈಡರ್ ಅವರ ಮನೆಗೆ ಬಂದು ಪಾರ್ಸಲ್ ನ ತಗೊಂತಾರೆ. ಆ ಒಂದು ಪಾರ್ಸಲ್ ನ ಅವರು ಡೆಲಿವರಿ ಮಾಡಕ್ಕೆ ಲೊಕೇಶನ್ ಗೆ ಹೋದಾಗ ಅಲ್ಲಿ ಯಾರು ಇರೋದಿಲ್ಲ. ಇಮಿಡಿಯೇಟ್ಲಿ ಆ ಒಂದು ಮಹಿಳೆಗೆ ಅವರು ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಇಲ್ಲಿ ಯಾರು ಇಲ್ಲ, ನಾನು ಯಾರಿಗ್ ಪಾರ್ಸಲ್ ಕೊಡ್ಬೇಕು ಅಂತ. ಅದಕ್ಕೆ ಆ ಮಹಿಳೆ ಅದನ್ನ ಅಲ್ಲೇ ಬಿಸಾಕಿ ಅದ್ ಯಾರಿಗೂ ನೀವು ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಆ ಡೆಲಿವರಿ ರೈಡರು ಬಿಸಾಕಕ್ಕೂ ಮುಂಚೆ ಆ ಒಂದು ಪಾರ್ಸಲ್ ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬರೀ ಕಸ ಇರುತ್ತೆ ಅಷ್ಟೇ.
तो गाइस अभी हमने पोर्टर की एक राइड एक्सेप्ट करी है, बस पहुंच गया हूँ लोकेशन पर। आप ही का पार्सल जाना है? ये पार्सल है, मैंने लोकेशन डाल दिया। ठीक है मैम, पेमेंट हो गया है? हाँ, मैंने ऑनलाइन पेमेंट कर दी। ठीक है मैम, ओके चलो चलते हैं गाइस, पार्सल डिलीवर करके आते हैं। भाई लोकेशन तो ज़्यादा दूर की नहीं, पास की है, 700 मीटर दूर है बस। चलो लोकेशन पे ड्रॉप करके आते हैं पार्सल। तो गाइस ड्रॉप लोकेशन पे मैं पहुंच गया हूँ, बस यही ड्रॉप लोकेशन दिखा रहा भाई, लेकिन यहाँ पर कोई है नहीं। बस चलो कस्टमर को कॉल करके पूछता हूँ। भाई यहाँ कोई दिख भी नहीं रहा है। हाँ हेलो मैम, लोकेशन में पहुँच गया हूँ, लेकिन ये पार्सल किसको देना है? जी भैया, किसी को देना नहीं, आप वहीं पे फेंक दीजिए। ये क्या बात हुई मैम, यहाँ फेंकने के लिए आपने पार्सल दे दिया? चलिए ठीक है मैम, फेंके दे रहा कूड़े में फेंक हूँ। ओके मैम, ठीक है फेंके दे रहा हूँ। गाइस ये क्या हो गया है, पहली बार बताओ ये पार्सल हमको फेंकना पड़ रहा है। उसके पहले लाओ चेक कर लेते हैं इसमें क्या था, क्या फेंकने को दिया है कस्टमर ने। सर इसमें तो कचड़ा है यार, ससुर क्या हुआ आजकल कस्टमर को। तो गाइस ये हम लोग के साथ हो रहा है, यही हम लोग पोर्टर आजकल स्टार्ट किए हैं करने के लिए, ताकि हम लोग दूसरों का कूड़ा फेंक सके। चलो ये है विकसित भारत हमारा। ನೆಕ್ಸ್ಟ್ ಅಪ್ಡೇಟ್, ಇಂಡಿಯನ್ ಯೂಟ್ಯೂಬರ್ ಅರುಣ್ ಪನ್ವರ್ ಅವ್ರ ಬಗ್ಗೆ. ಇವರು ಆಟೋಮೊಬೈಲ್ ಅಂದ್ರೆ ಕಾರ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತಾರೆ. ಇವರು ರೀಸೆಂಟ್ಲಿ ಮದುವೆ ಆಗ್ತಾರೆ. ಆ ಒಂದು ಮದುವೆಯಲ್ಲಿ ಇವ್ರು ಇಸ್ಕೊಂಡಿರೋ ವರದಕ್ಷಿಣೆ ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. दहेज नहीं, केवल दान जो बना है, जो दिया है वो इस प्रकार है। लड़के की चेन 5.5 तोले की, लड़के का ब्रेसलेट 4 तोले का, लड़के की 2 अंगूठी, एक सगाई में एक लगन में, लड़के की 5 सोने की चीज, लड़के के पापा की चेन, लड़के के पापा की अंगूठी, लड़के के ताऊ जी की अंगूठी, लड़के के भाई दिनेश की अंगूठी, लड़के के भाई आकाश की अंगूठी, लड़के की मम्मी की टोकस पाजेब चुटकी, लड़के की बहन तनीषा के लिए टोकस, लड़के की भाभी तन्नू के लिए टोकस, कुल 21 तोला सोना और 71 लाख रुपए कैश में। ತುಂಬಾ ಜನ, ಇದು ರಾಜಸ್ಥಾನ್ ಮತ್ತೆ ಮಾರ್ವಾರಿ ಕಡೆ ತುಂಬಾನೇ ಕಾಮನ್. ಹುಡುಗಿ ಮನೆಯವರು ಹುಡುಗನ್ ಮನೆಯವರಿಗೆ ಈ ರೀತಿ ಗಿಫ್ಟ್ ಕೊಡೋದು ತುಂಬಾ ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿದೆ. ಹುಡುಗನ್ ಮನೆಯವರು ಬೇಡ ಅಂದ್ರೂ ಹುಡುಗಿ ಮನೆಯವರು ಫೋರ್ಸಿಬ್ಲಿ ಈ ರೀತಿ ಡೊನೇಷನ್ ಮಾಡ್ತಾರೆ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ ಒಬ್ಬ 28 ವರ್ಷದ ವ್ಯಕ್ತಿ ತನ್ನ 6 ವರ್ಷದ ಮಗಳನ್ನ ಕೊಲೆ ಮಾಡಿದಾನೆ. ಏನಕ್ಕೆ ಕೊಲೆ ಮಾಡಿದ್ರು ಅಂತ ಕೇಳೋದಾದ್ರೆ, ಸೊ ಮಹಾರಾಷ್ಟ್ರದಲ್ಲಿ 2 ಚೈಲ್ಡ್ ಪಾಲಿಸಿ ಇದೆ. ಅಂದ್ರೆ ನೀವು 2 ಜನಕ್ಕಿಂತ ಹೆಚ್ಚು ಮಕ್ಕಳನ್ನ ಮಾಡ್ಕೊಳಂಗಿಲ್ಲ. ಆದ್ರೆ ಪಾಂಡುರಂಗ ಅನ್ನೋ ವ್ಯಕ್ತಿಗೆ 3 ಜನ ಮಕ್ಕಳು ಇರ್ತಾರೆ. ಹಾಗೂ ಅವನು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರ್ತಾನೆ. ಅದಕ್ಕೋಸ್ಕರ ಮೊದಲು ಅವನು ತನ್ನ 3ನೇ ಮಗಳಾದ ಪ್ರಾಚಿಯನ್ನ ಅಡಾಪ್ಷನ್ ಸೆಂಟರ್ ಅಲ್ಲಿ ಬಿಟ್ಟು ಬರಕ್ಕೆ ಹೋಗ್ತಾನೆ. ಆದ್ರೆ ತಂದೆ ತಾಯಿ ಇರೋ ಕಾರಣದಿಂದ ಅಡಾಪ್ಷನ್ ಸೆಂಟರ್ ಅವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಅವನು ಮುನ್ಸಿಪಾಲಿಟಿಗೆ ಹೋಗಿ ಅಲ್ಲಿ ತನ್ನ ಮಗಳು ಬರ್ತ್ ಡೀಟೇಲ್ಸ್ ನ ಡಿಲೀಟ್ ಮಾಡಕ್ಕೆ ಪ್ರಯತ್ನಿಸಿದಾನೆ. ಅದು ಕೂಡ ವರ್ಕೌಟ್ ಆಗಿಲ್ಲ. ಕೊನೆಗೆ ಅವ್ರ ಮಗಳನ್ನ ಕೊಲೆ ಮಾಡಿ ತಮ್ಮ ಊರಲ್ಲಿರೋ ನಿಜಾಮ್ ಸಾಗರ್ ಕೆನಾಲ್ ಅಲ್ಲಿ ಬಿಸಾಕಿದಾನೆ. ಪೊಲೀಸ್ ಅವರಿಗೆ ಅವರ ಮಗಳು ಬಾಡಿ ಸಿಕ್ಕಿದೆ. ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆಗೆ ಪಾಂಡುರಂಗನೇ ಈ ಒಂದು ಕೃತ್ಯನ ಮಾಡಿರೋದು ಅಂತ ಗೊತ್ತಾಗಿ ಅರೆಸ್ಟ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.